ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ್ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸೈಲಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ. 3 ಮಂದಿ ಬಾಲಕರ ನಡುವೆ ಏಕಾಂಗಿ ಬಾಲಕಿ ಇದ್ದಾರೆ. ಎರಡೂ ಕೂಡ ಉಡುಪಿ ಜಿಲ್ಲೆಯ 2 ತಂಡಗಳು, ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಂದಾಪುರ ಮತ್ತು ಸೈಂಟ್ ಸಿಸಿಲಿ CBSE ಉಡುಪಿ. ಸೊ ವೆಲ್ಕಮ್ ಟು ದಿಸ್ ಎಪಿಸೋಡ್. ಏನು ಹೆದರಬೇಕಾಗಿಲ್ಲ, ಟಿ ವಿಯಲ್ಲಿ ಫಸ್ಟ್ ಟೈಮಾ? ಓಕೆ, ನಿಮ್ಮ ಹೆಸರು, ಊರು, ಕ್ಲಾಸು ಸ್ವಲ್ಪ ಪರಿಚಯ ಮಾಡಿಕೊಡುವ ನಮ್ಮ ವೀಕ್ಷಕರಿಗೆ. ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಂದಾಪುರ. ಸರ್, ನನ್ನ ಹೆಸರು ಶ್ರೇಯಸ್ ಎಸ್ ಚಿಕ್ಕಮಠ್ ಅಂತ. ನಾನು ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಒಬ್ಬ ಹಾಸ್ಟೆಲ್ ಸ್ಟೂಡೆಂಟ್. ಊರು ಯಾವ್ದು ನಿಮ್ಮದು? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿನಿಂದ ಕರಾವಳಿಗೆ ಬರಲಿಕ್ಕೆ ಏನು ಕಾರಣ? ಅಲ್ಲಿ ಅಂದರೆ ಟೀಚರ್ಸ್ ಅಷ್ಟು ಚೆನ್ನಾಗಿ ಟೀಚಿಂಗ್ ಇರಲಿಲ್ಲ, ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗ್ತಿರಲಿಲ್ಲ. ಇಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಯಿತು, ಅದಕ್ಕೊಂದ್ಸತಿ ಸ್ಕೂಲ್ ನೋಡೋಕ್ಕೆ ಬಂದಾಗ ಇಷ್ಟ ಆಯಿತು, ಅದಕ್ಕೆ ಇಲ್ಲೇ ಸೇರಿ. ಕರಾವಳಿಯ ಮೀನು ಟೇಸ್ಟ್ ಮಾಡಿದ್ದೀರಾ? ಇಲ್ಲ ಸರ್. ನೀವು ವೆಜ್ಜಾ? ಹಾಂ, ಪ್ಯೂರ್ ವೆಜ್. ಹಾಂ. ಓಕೆ, ಹೇಗೆ ಅನಿಸ್ತದೆ ಕುಂದಾಪುರ? ತುಂಬ ಚೆನ್ನಾಗಿದೆ ಸರ್. ಅದೆಲ್ಲ ನೋಡುವಾಗ ಚೆನ್ನಾಗಿದೆ. ಇಲ್ಲೇ ಉಳ್ಕೊಳ್ಳುವಂತ ಮನಸ್ಸಾಗುತ್ತಾ? ಬೆಂಗಳೂರು ವಾಪಸ್ ಹೋಗುವ? ಇಲ್ಲ, ಇಲ್ಲೇ ಅಲ್ಲಿಗಿಂತ ಚೆನ್ನಾಗಿದೆ. ವೆರಿ ಗುಡ್. ನಮ್ಮ ಊರಿನವರು, ನಮ್ಮ ಹಳ್ಳಿಯವರು ಹಳ್ಳಿ ಬಿಟ್ಟು ಬೆಂಗಳೂರು ಹೋಗ್ಲಿಕ್ಕೆ ಸೆಟಲ್ ಆಗ್ಲಿಕ್ಕೆ ನೋಡ್ತಾರೆ. ಬೆಂಗಳೂರಿನವರು ನಮ್ಮ ಕುಂದಾಪುರಕ್ಕೆ ಬಂದಿದ್ದಾರೆ. ವೆರಿ ಗುಡ್. ಶ್ರೇಯಸ್ ಅಲ್ಲ? ಎಸ್ ಸರ್. ಎಸ್. ನಿಮ್ಮ ಪಾರ್ಟ್ನರ್? ಸರ್, ನನ್ನ ಹೆಸರು ಮನ್ವಿತ್. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಮನೆ ಮಳ್ಕೂರು. ಓಕೆ. ಹಾಸ್ಟೆಲ್ ಶಾಲೆ ಪಕ್ಕದಲ್ಲಿದೆ ನಿಮ್ಮದು? ಇಲ್ಲ, ನಾನು ಮನೆಯಿಂದ ಬರೋದು. ನಾನು ಹಾಸ್ಟೆಲ್ ಕೇಳಿದ್ದು. ಶಾಲೆ ಪಕ್ಕದಲ್ಲಿದೆ. ಶಾಲೆ ಪಕ್ಕದಲ್ಲಿದೆ. ಮನ್ವಿತ್ ಬೇರೆ ಏನೆಲ್ಲ ಮಾಡ್ತಾರೆ? ನಾನು ಚೆಸ್ ಆಡ್ತೇನೆ, ಚಿತ್ರಕಲೆ ಮಾಡ್ತೇನೆ ಹಾಗೂ ಯಕ್ಷಗಾನ ಮಾಡ್ತೇನೆ. ಯಕ್ಷಗಾನದಲ್ಲಿ ಕೂಡ ಇದ್ದೀರಿ ನೀವು? ಹೌದು ಸರ್. ಓಕೆ. ನಿಮ್ಮ ಕ್ಲಾಸ್ನಲ್ಲಿ ಎಷ್ಟು ಮಂದಿ ಇದ್ದಾರೆ? 49 ಮಂದಿ ಇದ್ದಾರೆ. ನೀವಿಬ್ಬರು ಕೂಡ 9th ಸ್ಟ್ಯಾಂಡರ್ಡ್, 9ನೇ ಕ್ಲಾಸ್. ಹೌದು ಸರ್. ನಿಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ 10th ಕಳಿಸ್ಲಿಲ್ಲ, ನಿಮ್ಮನ್ನು ಕಳಿಸಿದ್ದೀರಂದ್ರೆ ನೀವು ಅವರಿಗಿಂತ ಒಂದು ಪಟ್ಟು ಮೇಲೆ ಇದ್ದೀರಿ ಅಂತ ಅರ್ಥ, ಹೌದಾ? ಹೌದು ಸರ್. ವೆರಿ ಗುಡ್. ಹಾಗಿರಬೇಕು ಜೋಶ್. ಓಕೆ, ವೆಲ್ಕಮ್ ಟು ದ ಚಾಣಕ್ಯ ಚಾಲೆಂಜ್ ಸೀಸನ್ 3 ಫಾರ್ ದಿಸ್ ಎಪಿಸೋಡ್. ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಶ್ರೇಯಸ್ ಆ್ಯಂಡ್ ಮನ್ವಿತ್. ಓಕೆ, ಸೈಂಟ್ ಸಿಸಿಲೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ನಿಮ್ಮ ಹೆಸರಿನಲ್ಲಿ ಹೈಯರ್ ಪ್ರೈಮರಿ ಅಂತ ಇದೆ, CBSEನಲ್ಲಿ ಹಾಗೆ ಇರುತ್ತೆ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನನ್ನ ಹೆಸರು ಶತಧೃತಿ. ನಾನು ಬ್ರಹ್ಮಗಿರಿ ಉಡುಪಿಯಿಂದ ಬಂದಿದ್ದೇನೆ. ಸೈಂಟ್ ಸಿಸಿಲಿ ಇಂಗ್ಲೀಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್, 9ನೇ ತರಗತಿ. ಶತಧೃತಿ. ಓಕೆ, ವೆರಿ ಗುಡ್ ನೇಮ್. ಅದರ ಅರ್ಥ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಸೊ ನಮ್ಮ ಹೆಸರಿಗೆ ಏನಾದರೂ ಒಂದು ಅರ್ಥ ಇದೆ, ನಾವು ಹುಡುಕಬೇಕಾಗುತ್ತೆ. ಶತಧೃತಿ 9ನೇ ಕ್ಲಾಸ್ನಲ್ಲಿ ಇದ್ದೀರಾ ನೀವು. ಸೊ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಯು ಮೇ ಬಿ ಬ್ರೈಟ್ ಇನ್ ಜನರಲ್ ನಾಲೆಜ್. ಎಮ್ ಐ ರೈಟ್? ಎಸ್. ಈ ಬೇರೆ ಏನೆಲ್ಲ ಮಾಡ್ತೀರಿ ನೀವು? ಹಾಬಿ ಡ್ರಾಯಿಂಗ್ ಮಾಡ್ತೇನೆ. ಅದು ನೋಟ್ಸಿನ ಲಾಸ್ಟ್ ಪುಟದಲ್ಲಿಯಾ? ಇಲ್ಲ. ಟೆಕ್ಸ್ಟ್ ಪುಸ್ತಕದಲ್ಲಿ ನಿಮ್ಮ ರೀಡರ್ಸ್ನಲ್ಲಿ ಎಲ್ಲಾದರೂ ಫೋಟೋ ಇದ್ದರೆ ಅವರಿಗೆ ಉಚಿತ ಮೀಸೆ, ಕನ್ನಡಕ ಹೀಗೆ ಮಾಡ್ತಾರಲ್ಲ ಮಕ್ಕಳು? ನೋಡಿಲ್ಲ. ಈಗ ಸೈಂಟ್ ಸಿಸಿಲಿ ಸ್ಕೂಲ್ ಅಲ್ವಾ? ಎಸ್. ಸ್ಪೆಷಲ್ ಸ್ಕೂಲ್ ಅಲ್ಲಲ್ಲ? ದೆನ್ ಯು ಹ್ಯಾವ್ ಟು ಸ್ಪೀಕ್. ಎಸ್, ಯುವರ್ ಪಾರ್ಟ್ನರ್ ಈಸ್? ನನ್ನ ಹೆಸರು ರೋವಿನ್ ರೋಷನ್ ಅವರನ್ನ. ಸೈಂಟ್ ಸಿಸಿಲೀಸಲ್ಲಿ ಓದುತ್ತಿದ್ದೀನಿ. ಮನೆ ಬನ್ನಂಚೆ, ಉಡುಪಿ. ಏನೆಲ್ಲ ಇಂಟ್ರೆಸ್ಟ್ ಇದೆ? ಕೀಬೋರ್ಡ್ ಪ್ಲೇ ಮಾಡ್ತೆ. ಚರ್ಚ್ನಲ್ಲಿ ಮಾಡ್ತೀರಾ? ಹೌದು. ಫಾರ್ ಕೊಯರ್? ಯಾ. ಮತ್ತೆ ಆಡ್ತೆ. ಏನು ಆಡ್ತೀರಿ? ಫುಟ್ಬಾಲ್, ವಾಲಿಬಾಲ್, ಬಾಸ್ಕೆಟ್. ನಿಮ್ಮನ್ನು ನೋಡುವಾಗ ಹೈಟ್ ತುಂಬ ಉಂಟು. ಈ ಬಾಸ್ಕೆಟ್ ಬಾಲ್, ವಾಲಿಬಾಲ್ಗೆ ಹೋಗಲಿಲ್ಲ? ಆಡ್ತೆ ನಾನು. ಅದು ಕೂಡ ಆಡ್ತೀನಿ. ಹೌದು. ಸೊ ಕೈಯಲ್ಲಿ ಕೂಡ ಬಾಲು, ಕಾಲಲ್ಲಿ ಕೂಡ ಬಾಲ್. ಓಕೆ, ಆಲ್ ದಿ ಬೆಸ್ಟ್. ಸೊ ಸೈಂಟ್ ಸಿಸಿಲೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ವಿದ್ಯಾರಣ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸೊ ಫಸ್ಟ್ ರೌಂಡ್ ಈಸ್ ಜನರಲ್ ನಾಲೆಜ್ ರೌಂಡ್. ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಜ್ಞಾನ, ಅದು ಗೊತ್ತಿರಬೇಕು. ಸಾಮಾನ್ಯವಾಗಿ ನೆನಪಿಗೆ ಬರುವುದು ಬಹಳ ಕಡಿಮೆ. ನಮಗೆ ಪ್ರಶ್ನೆಯನ್ನು ಕೇಳಿದಾಗ ಮತ್ತೆ ನೆನಪಿಗೆ ಬರುತ್ತೆ. ಸೊ ನಾನು ರೂಲ್ಸ್ ಹೇಳಿಬಿಡ್ತೇನೆ. ಜನರಲ್ ರೂಲ್ಸ್ ಅಂದರೆ ನಮ್ಮಲ್ಲಿ 34 ತಂಡಗಳಿವೆ. ಅದರಲ್ಲಿ ಯಾರು ಹೈಯೆಸ್ಟ್ ಅಂಕಗಳನ್ನು ಪಡೀತಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ.
ಇದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತೀರಿ ಅದು ಅರ್ಥ ಅಲ್ಲ. ನೀವು ಇಬ್ಬರೂ ಕೂಡ ಫೈನಲ್ಗೆ ಸೆಮಿಫೈನಲ್ಗೆ ಬರ್ಬೋದು. ಸೊ ಹೈಯೆಸ್ಟ್ ಮಾರ್ಕ್ಸ್ ಇದ್ದವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಸೊ ಈ ರೌಂಡ್ನಲ್ಲಿ ಮೈನಸ್ ರೌಂಡ್ ಇಲ್ಲ, ಹಾಗಾಗಿ ಹೆದರಬೇಕಾಗಿಲ್ಲ. ಊಟ ಆಯ್ತಾ ಅಂತ ಹೇಳಿದರೆ ನೀವು 3 ಇಡಿಯಟ್ಸ್ ಅಂತ ಹೇಳ್ಬೋದು. ಅಂದರೆ ಯಾವ ಪ್ರಶ್ನೆಗೂ ಯಾವ ಉತ್ತರವನ್ನು ಕೊಡ್ಬೋದು, ಆದರೆ ನೀವು ಮಾತಾಡಬೇಕು. ಸೊ ತಪ್ಪು ಉತ್ತರ ಅಂತ ಹೇಳಿ ಹೆಸಿಟೇಟ್ ಆಗೋದು ಬೇಡ. ನಮ್ಮಲ್ಲಿ ಮಾತನಾಡುವವರು ಮಾತ್ರ ಇವತ್ತು ಹೆಸರು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಮಾತನಾಡುವವರು ಮಾತ್ರ ಎದ್ದು ಕಾಣ್ತಾ ಇದ್ದಾರೆ, ಲೈಮ್ ಲೈಟ್ಗೆ ಬರ್ತಾರೆ. ಸೊ ನಾವು ಮಾತನಾಡುವುದನ್ನೇ ನಿಲ್ಲಿಸಿದ್ದೇವೆ. ಯಾಕಂದರೆ ಹೆಸರು ವಾಟ್ಸಪ್, ತಲೆ ಮಾತ್ರ ಡೌನ್. ಸೊ ನೀವು ಮಾತಾಡಬೇಕು, ಮಾತನಾಡುವ ಮಕ್ಕಳು ಮುಂದೆ ಬರಬೇಕು. ನೇರ ಪ್ರಶ್ನೆ ಅಂದರೆ ನನ್ನ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ 50 ಅಂಕಗಳು ಸಿಗ್ತವೆ. ಪಾಸ್ ಆದರೆ 20 ಅಂಕಗಳು ಸಿಗ್ತವೆ. ಡಿಸ್ಕಸ್ ಮಾಡುವಾಗ ಸ್ವಲ್ಪ ಮೆಲ್ಲ ಮಾಡಿ, ಯಾಕೆಂದರೆ ಕದ್ದು ಆಲಿಸುವವರು ತುಂಬ ಮಂದಿ ಇದ್ದಾರೆ. ನೀವಲ್ಲ, ಬೇರೆಯವರಿಗೆ ಹೇಳಿದ್ದು ನಾನು. ಸೊ ನೀವು ಡಿಸ್ಕಸ್ ಮಾಡುವಾಗ ಇನ್ನೊಂದು ತಂಡ ಕೇಳಬಹುದು. ಸೊ ಕಮ್ ಕ್ಲೋಸರ್ ಆ್ಯಂಡ್ ಡಿಸ್ಕಸ್ ಆ್ಯಂಡ್ ಆನ್ಸರ್. ನಾರ್ಮಲಿ ವಿ ಆರ್ ಹ್ಯಾವಿಂಗ್ 30 seconds ಟು ವಾಚ್ ಅವರ್ ಸ್ಟೇಟಸ್. ಸೊ 30 seconds ಟು ಆನ್ಸರ್. ಕ್ಲಿಯರ್? ಏನಾದರೂ ಡೌಟ್ ಉಂಟಾ? ಬೆಂಗಳೂರು ಇಲ್ಲ. ವಿಲ್ ಸ್ಟಾರ್ಟ್ ಚಾಣಕ್ಯ ಚಾಲೆಂಜ್ ಸೀಸನ್ 3. ಈ ಎಪಿಸೋಡ್ನ ಮೊದಲ ಪ್ರಶ್ನೆ ಜನರಲ್ ನಾಲೆಡ್ಜ್ನಲ್ಲಿ 50 ಅಂಕಗಳಿಗೆ. ಸೈನ್ಸ್ ಎಸಲಿಸ್, ನಿಮಗೆ ಮೂಕನಾಯಕ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಹೂ ಹ್ಯಾಸ್ ಸ್ಟಾರ್ಟೆಡ್ ದ ಪೇಪರ್ ಕಾಲ್ಡ್ ಮೂಕನಾಯಕ? ಹೂ ಹ್ಯಾಸ್ ಪಬ್ಲಿಷ್ಡ್? ಇಂಡಿಪೆಂಡೆನ್ಸ್ ಮೂವ್ಮೆಂಟ್ನಲ್ಲಿ ಹೋದರೆ ಗೊತ್ತಾಗುತ್ತೆ, ಫ್ರೀಡಮ್ ಮೂವ್ಮೆಂಟ್ನಲ್ಲಿ ತುಂಬ ಪತ್ರಿಕೆಗಳನ್ನು ಆರಂಭ ಮಾಡಿ ಜನರಿಗೆ ಫ್ರೀಡಮ್ ಮೂವ್ಮೆಂಟ್ಗೆ ತಂದಿದ್ರು. ಅದರಲ್ಲಿ ಕೇಸರಿ, ಮರಾಠ, ತುಂಬ ಪತ್ರಿಕೆಗಳಿವೆ. ನ್ಯೂ ಇಂಡಿಯಾ. ಎಸ್, ವಿದ್ಯಾರಣ್ಯ ಪಾಸ್ ಅಂತ ಹೇಳಿದ್ದಾರೆ. ಅವರ ಅಕೌಂಟ್ ಓಪನ್ ಮಾಡಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಸೊ ನಿಮ್ಗೆ ಕೊಟ್ಟಿದ್ದಾರೆ ಅವಕಾಶ. ಮೂಕನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀರಿ. ಅವರು ಫ್ರೀಡಮ್ ಮೂವ್ಮೆಂಟ್ನಲ್ಲಿ ಇದ್ದರು. ಈಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ. ಅವರು ಯಾವುದೇ ಪೇಪರನ್ನು ಸ್ಟಾರ್ಟ್ ಮಾಡಿಲ್ಲ. ಬಾಲ ಗಂಗಾಧರ್ ತಿಲಕ್ ಮಾಡಿದ್ದಾರೆ, ರಾಜಾ ರಾಮಮೋಹನ್ ರಾಯ್ ಮಾಡಿದರು. ಮೂಕನಾಯಕ ಈ ಪೇಪರನ್ನು ಮಾಡಿದರು. ಮಾತಾಡಬೇಕಂತ ಹೇಳಿದಲ್ಲ ನಾನು, ಮಾತನಾಡಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಕೆಳ ಜಾತಿಯ ಜನರಿಗೆ ಮಾತನಾಡಲಿಕ್ಕಾಗಿಲ್ಲ, ಹಾಗಾಗಿ ಮೂಕ. ಸೊ ಅದರ ಲೀಡರ್ ಆಗಬೇಕು ಅಂತ ಹೇಳಿದರೆ ಮೂಕನಾಯಕ. ಇಟ್ ವಾಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್. ಯಾರಿಗೂ ಕೂಡ ಅಂಕಗಳಿಲ್ಲ. ಸೊ ನೇರ ಪ್ರಶ್ನೆ ವಿದ್ಯಾರಣ್ಯ, ನಿಮಗೆ 50 ಅಂಕಗಳಿಗೆ. ಸೊ ಫ್ರೀಡಮ್ ಮೂವ್ಮೆಂಟ್ನಿಂದ ನಾವು ಸ್ವಲ್ಪ ಎಪಿಕ್ ಕಡೆಗೆ ಹೋಗುವ. ಭಾರತದ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದು ರಾಮಾಯಣ. ರಾಮಾಯಣದಲ್ಲಿ ರಾಮ, ಸೀತೆ, ಭರತ, ಶತ್ರುಘ್ನ, ಲಕ್ಷ್ಮಣ ಕೂಡ ಬರ್ತಾರೆ. ಸೊ ಲಕ್ಷ್ಮಣನ ಬಗ್ಗೆ ಮಾತ್ರ ಹೈಲೈಟ್ ಮಾಡ್ತಾರೆ. ಅವನಿಗೆ ಮದುವೆಯಾಗಿತ್ತು ವನವಾಸಕ್ಕೆ ಹೋಗುವಾಗ. ಅವನ ಹೆಂಡತಿಯ ಹೆಸರೇನು? ಲಕ್ಷ್ಮಣನ ಹೆಂಡತಿಯ ಹೆಸರೇನು? ರಾಮಾಯಣ ಮಹಾಭಾರತ ನಮ್ಮ ಮಹಾಕಾವ್ಯಗಳು. ಶ್ರೀರಾಮನ ಪತ್ನಿ ಸೀತಾದೇವಿ ಅಂತೇಳಿ ಗೊತ್ತಿದೆ. ಸೊ ಲಕ್ಷ್ಮಣ ಏಕಾಂಗಿಯಾಗಿ ಹೋಗಿದ್ದ. ಆತನ ಪತ್ನಿ ಅಯೋಧ್ಯೆಯಲ್ಲಿ ಇದ್ಲು. ಮೂವತ್ತು ಸೆಕೆಂಡುಗಳು ಮೀರುತ್ತವೆ. ಪಾಸ್. ಪಾಸ್. ಸೊ ಸೈನ್ಸ್ ಎಸಲಿಸ್, ಗೊತ್ತಿಲ್ಲ. ಸೊ ಇದು ಆನ್ಸರ್. ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾರ ಹೆಸರನ್ನು ಪ್ರೊಜೆಕ್ಟ್ ಮಾಡ್ತೇವೆ ಅದೇ ಹೆಸರುಗಳು ಮಾತ್ರ ನಮಗೆ ನೆನಪಿಗೆ ಬರ್ತವೆ. ಸೊ ಲಕ್ಷ್ಮಣನಿಗೂ ಕೂಡ ವಿವಾಹ ಆಗಿತ್ತು, ಮದುವೆಯಾಗಿತ್ತು. ಆತನ ಪತ್ನಿಯ ಹೆಸರು ಉರ್ಮಿಳೆ ಅಂತೇಳಿ. ಉರ್ಮಿಳೆ. ಓಕೆ, ನೇರ ಪ್ರಶ್ನೆ. ನಿಮಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಅವಕಾಶ. ಅವರು ಮಾಡಿಲ್ಲ, ನೀವು ಮಾಡಿಲ್ಲ. ಅಭಿಜ್ಞಾನ ಶಾಕುಂತಲ ಅಥವಾ ಡ್ರಾಮಾ ಶಾಕುಂತಲ, ಈ ನಾಟಕವನ್ನು ಬರೆದವರು ಯಾರು? ಹೂ ಹ್ಯಾಸ್ ರಿಟರ್ನ್ ದ ಡ್ರಾಮಾ ಕಾಲ್ಡ್ ಶಾಕುಂತಲ? ಇಡೀ ಹೆಸರದು ಅಭಿನವ ಶಾಕುಂತಲ. ದುಷ್ಯಂತ, ಶಕುಂತಲೆ, ಉಂಗುರ, ಮೀನು, ಗಂಧರ್ವ ವಿವಾಹ. ಸಮಯ ಮೀರ್ತಾ ಇದೆ.
ವಾಲ್ಮೀಕಿಯವರು ರಾಮಾಯಣ ಬರೆದು. ಸರಿ, ವಿದ್ಯಾರಣ್ಯ. ಅಭಿನವ ಶಾಕುಂತಲ. ಕಾಳಿದಾಸ. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಸೊ 20 ಅಂಕಗಳಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಸೊ ಕಾಳಿದಾಸ ಆ ಕಾಲದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನಂತೆ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಈ ನಾಟಕದ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು ಆಗಿವೆ. ಬಹಳ ಪ್ರಕೃತಿಗೆ ಹತ್ತಿರವಾದಂತಹ ನಾಟಕ ಇದು. ಆ ಕಾಲದಲ್ಲಿ ಬರೆದದ್ದು. ಅನೇಕ ಭಾಷೆಗಳಿಗೆ ಇದು ಭಾಷಾಂತರಗೊಂಡಿದೆ. ಸೊ ನಮ್ಮ ನಾಟಕದ ಸೊಗಸಿನಲ್ಲಿ ರಾಜ ಪರಂಪರೆ ಬರುತ್ತದೆ, ಋಷಿ ಪರಂಪರೆ ಬರುತ್ತದೆ, ಕಾಡು ಬರುತ್ತದೆ. ಹೊಳೆ ದಾಟಿಕೊಂಡು ಹೋಗುವಾಗ ದುಷ್ಯಂತ ಮಹಾರಾಜ ಶಾಕುಂತಲೆಗೆ ಒಂದು ಉಂಗುರವನ್ನು ಕೊಟ್ಟಿದ್ದ. ಅದು ಉಂಗುರ ಕೆಳಗೆ ಬೀಳ್ತದೆ, ಅದು ಮೀನು ತಿಂತದೆ, ಆ ಮೀನು ಒಬ್ಬ ಮೀನುಗಾರ ಹಿಡಿತಾನೆ. ಹೀಗೆ ಕತೆ ಮುಂದುವರಿತದೆ. ಭಾಳ ಒಳ್ಳೆಯ ಕತೆ ಇದೆ, ಅದನ್ನು ಓದಬೇಕು. ನಾವು ಓದುವ ಪರಿಕಲ್ಪನೆಯನ್ನು ಬಿಟ್ಟಿದ್ದೇವೆ. 20 ಅಂಕಗಳಲ್ಲಿ ವಿದ್ಯಾರಣ್ಯ ನೀವು ಅಕೌಂಟನ್ನು ಓಪನ್ ಮಾಡಿದಿರಿ. ಈಗ 20 ಇದ್ದದ್ದು 70 ಮಾಡಲಿಕ್ಕೆ ಒಂದು ಅವಕಾಶ. ಚಾಣಕ್ಯ, ಇದು ಚಾಣಕ್ಯ. ನಮ್ಮ ಕ್ವಿಜ್ ಪ್ರೋಗ್ರಾಮ್ ಇದೆ, ಅದು ಚಾಣಕ್ಯ. ಬ್ರಿಲಿಯಂಟ್, ಇಂಟೆಲಿಜೆಂಟ್, ಚಾಣಕ್ಯ. ಭಾರಿ ಚಾಣಕ್ಯದಲ್ಲಿ ಆಡಿದರು ಅಂತೇಳಿ. ಸೊ ಚಾಣಕ್ಯ ಅಂತೇಳಿ ಬರ್ತಾನೆ. ಮೌರ್ಯನ್ ಎಂಪೈರ್ ಪ್ರಾರಂಭ ಮಾಡಬೇಕಾದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಗುರುವಾಗಿದ್ದ. ಬ್ರಾಹ್ಮಣ ಆಗಿದ್ದವನು ಕ್ಷತ್ರಿಯ ಆಗ್ತಾನೆ. ಸೊ ಚಾಣಕ್ಯನ ಇನ್ನೊಂದು ಹೆಸರು ಏನು? ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೀತಾನೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್. ಕೌಟಿಲ್ಯ. ರೈಟ್ ಆನ್ಸರ್. 20 70 ಆಗಿದೆ. ಸೊ ಈ ಸಾಮಾನ್ಯ ಜ್ಞಾನ ಇಲ್ಲಿಗೆ ಮುಗಿಯುತ್ತದೆ. ನಿಮ್ಮ ಅಂಕಗಳು ಇದೆ 20 + 50 70. ಎಮ್ ಐ ರೈಟ್? ಎಸ್. ನೀವು ಅಕೌಂಟನ್ನು ಓಪನ್ ಮಾಡಲಿಲ್ಲ, ಅವಕಾಶ ಇದೆ ಮುಂದಕ್ಕೆ, ಏನು ಗಡಿಬಿಡಿ ಮಾಡಬೇಕಾಗಿಲ್ಲ. ಸೊ ನಾವು ಜನರಲ್ ನಾಲೆಜ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಇನ್ವೆಂಟರ್, ಸೈಂಟಿಸ್ಟ್, ಎಷ್ಟು ಖಂಡಗಳಿವೆ, ಎಷ್ಟು ಸಮುದ್ರಗಳಿವೆ, ಎಷ್ಟು ಸಾಗರಗಳಿವೆ, ಬೆಕ್ಕಿಗೆ ಎಷ್ಟು ಮೀಸೆ ಇದೆ, ಇದೆಲ್ಲ ಅಂದಾಜು ಮಾಡ್ಕೊಂಡು ಬರ್ತೇವೆ. ಸಾಮಾನ್ಯ ಜ್ಞಾನವಾಗಿ ಈ ಪ್ರಶ್ನೆಗಳು ಕೂಡ ಬರ್ತವೆ. ಅದು ಲೀಡರ್ಸ್ನ ಬಗ್ಗೆ, ನಮ್ಮ ಎಪಿಕ್ಸ್ಗಳ ಬಗ್ಗೆ, ನಮ್ಮ ಹಿಸ್ಟ್ರಿಯ ಬಗ್ಗೆ. ಸೊ ಇದರ ಬಗ್ಗೆ ಜ್ಞಾನ ಇರಬೇಕು. ಇದು ಜ್ಞಾನವನ್ನು ಪಡೆಯುವಂಥ ಕಾರ್ಯಕ್ರಮ, ಯಾವುದೇ ಸ್ಪರ್ಧೆ ಅಂತೇಳಿ ತಲೆಯಲ್ಲಿ ಇಟ್ಕೊಳ್ಬೇಡಿ. ಸೊ ನಿಮ್ಮ ಶಾಲೆ ಬಗ್ಗೆ ಸ್ವಲ್ಪ ಹೇಳಿ ವಿದ್ಯಾರಣ್ಯ. ನಿಮ್ಮ ಶಾಲೆ ಎಲ್ಲಿದೆ? ನಾನು ನಿಮ್ಮ ಶಾಲೆಗೆ ಯಾಕೆ ಬರಬೇಕು? ಸರ್, ನಮ್ಮ ಶಾಲೆ ಹೆಸರು ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇದು ಎಡಾಡಿ ಮತ್ಯಾಡಿ ಅನ್ನೋ ಊರಲ್ಲಿದೆ. ನಮಗೆ ಈ ಶಾಲೆಯಲ್ಲಿ ತುಂಬ ಒಳ್ಳೆಯದ ಎಜುಕೇಷನನ್ನು ಕೊಡುತ್ತಾರೆ. ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಅದಕ್ಕೆಲ್ಲ ಎಂಕರೇಜ್ ಮಾಡ್ತಾರೆ. ಅದರಲ್ಲಿ ಚೆಸ್, ವೇದಿಕ್ ಮ್ಯಾಥ್ಸ್, ಅಬಾಕಸ್, ಮ್ಯೂಸಿಕ್, ಹಾಗೆ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ ಇರುತ್ತೆ. ಸ್ಪೋರ್ಟ್ಸ್ ಸ್ಟೇಟ್ ಸಿಲೆಬಸ್. ಸೊ 100% ರಿಸಲ್ಟ್ಸ್ ಎಲ್ಲ ಬರುತ್ತೆ. ಮತ್ತು ಇಲ್ಲಿ IIT ಮತ್ತು ನೀಟಿಗಂತ ಕ್ಲಾಸ್ 6th ಕೋಚಿಂಗ್ ಕೊಡ್ತಾರೆ, ಮುಂದೆ ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಅಂತ. ಸೊ ನೀವು ಮುಂದೆ ಇಂಜಿನಿಯರ್ ಆಗ್ತೀರಿ? ಇಲ್ಲ ಸರ್, ಲಾಯರ್ ಆಗ್ತೀರಿ? ನನಗೆ IAS ಆಫೀಸರ್ ಆಗಬೇಕಂತ. ವಾಹ್, ವೆರಿ ಗುಡ್. IAS ಆಫೀಸರ್ ಆಗ್ತೀರಿ. ನೀವು ಬೆಂಗಳೂರಿನಿಂದ ಇಲ್ಲಿ ಬಂದು ಎಜುಕೇಷನ್ ಮಾಡ್ತಿದ್ದೀರಿ. IAS ಆಫೀಸರ್ ಆಗಿ ನಮ್ಮ ಜಿಲ್ಲೆಗೆ DC ಆಗಿ. ಓಕೆ, ಇದು ನಿಮ್ಮ ಶಾಲೆ. ಸೊ ಯು ಆರ್ ಹ್ಯಾಪಿ ಇನ್ ವಿದ್ಯಾರಣ್ಯ. ಓಕೆ, ಸೈಂಟ್ ಸಿಸಿಲೀಸ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸ್ಕೂಲ್. ನಮ್ಮ ಸ್ಕೂಲ್ ಬ್ರಹ್ಮಗಿರಿ, ಉಡುಪಿಯಲ್ಲಿದೆ. ನಮ್ಮದು ಸ್ಕೂಲ್ CBSE ಆದದ್ದು ಲಾಸ್ಟ್ ಇಯರ್. ಸೊ ಯು ಆರ್ ದ ಫಸ್ಟ್ ಬ್ಯಾಚ್? ಯಾ. ನೋ, ವಿ ಆರ್ ದ ಸೆಕೆಂಡ್ ಬ್ಯಾಚ್. ಮತ್ತೆ ನಮ್ಮ ಶಾಲೆಯಲ್ಲಿ ಕೂಡ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಿವೆ. ಸ್ಕೇಟಿಂಗ್, ಡ್ಯಾನ್ಸ್. ಸ್ಕೇಟಿಂಗ್ ಮಾಡಿ ನೀವೆಲ್ಲ ರಸ್ತೆಯಲ್ಲಿ ಬರ್ತೀರಾ? ಎಸ್. ಹೌದಾ? ವೆರಿ ಗುಡ್. ಹಾಗೂ ಚೆಸ್, ಕರಾಟೆ ತುಂಬ ಗಳಿವೆ. ಮತ್ತೆ ನಮ್ಮ ಒಂದು ಸ್ಕೂಲ್ ಅಪುಷ್ಟಲಿ ಕಾರ್ಮೆಲ್ ಅವರು ನಡೆಸಿರುವುದು AC ಸಿಸ್ಟರ್ಸ್. ನಮ್ಮದು ಸ್ಕೂಲಲ್ಲಿ ಕಾನ್ವೆಂಟ್ ಅಂದರೆ 67 ಇಯರ್ಸ್ ಅಂದರೆ ಸ್ಕೂಲ್ ಆಗಿದೆ. ಮತ್ತು ತುಂಬ ರಜೆ ಸಿಗ್ತದೆ ನಿಮಗೆ ಗೊತ್ತುಂಟಾ? ಹೌದು. ಎಲೆಕ್ಷನ್ಸ್ ಎಲ್ಲ ಬರುವಾಗ ನಿಮ್ಮದು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಸೆಂಟರ್ ಆಗಿರ್ತದೆ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಇಟ್ಸ್ ಅ ಕರೆಂಟ್ ಅಫೇರ್ಸ್.
ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ವಿದ್ಯಮಾನಗಳು ಈವರೆಗೆ ಏನೆಲ್ಲ ಆಗಿದೆ ಅಂತ ಹೇಳಿ ಸಾಮಾನ್ಯವಾಗಿ ಸಾಮಾನ್ಯ ಜನ ಗೊತ್ತಿರ್ತದೆ, ಆದರೆ ಇದು ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ನಾನು 4 ಆಪ್ಷನನ್ನು ಕೊಟ್ಟಿರ್ತೇನೆ. ಅದರಲ್ಲಿ 3 ತಪ್ಪು ಉತ್ತರಗಳು, 1 ಸರಿಯಾದ ಉತ್ತರ ಆಗಿರ್ತದೆ. ಸೊ ನೀವು ಆಪ್ಷನ್ ಲೆಟರನ್ನು ಹೇಳಬೇಕು. ABCD ಅಂತ ಇದೆ. ಸೊ ಯು ಶುಡ್ ಆನ್ಸರ್ ವಿತ್ ಆನ್ಸರ್ ಲೆಟರ್ಸ್. ಓಕೆ, ಪ್ರಶ್ನೆಯನ್ನು ಇಬ್ಬರಿಗೆ ಒಮ್ಮೆಲೆ ಕೇಳುವಂಥದ್ದು, 2ನೇ ಸರಿ ಪ್ರಶ್ನೆಯನ್ನು ರಿಪೀಟ್ ಮಾಡೋದಿಲ್ಲ. ಸೊ ಅವರಿಗೆ ಪ್ರಶ್ನೆ ಅಂತ ಹೇಳುವಾಗ ನೀವು ಆರಾಮವಾಗಿರುವುದು, ನಿಮಗೆ ಪ್ರಶ್ನೆ ಅಂತ ಹೇಳುವಾಗ ನೀವು ಆರಾಮವಾಗಿರುವುದಲ್ಲ. ಯು ಶುಡ್ ಬಿ ಅಲರ್ಟ್. ರೆಡಿ? ಸೊ ಪ್ರಚಲಿತ ವಿದ್ಯಮಾನ ಕರೆಂಟ್ ಅಫೇರ್ಸ್ ಪ್ರಾರಂಭ ಮಾಡ್ತೇನೆ. ಸೇಮ್ ಸರಿಯಾದ ಉತ್ತರ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು, ಉತ್ತರನೂ ಇಲ್ಲ, ಉತ್ತರ ತಪ್ಪಾದರೆ ಎಲ್ಲ 50 ಅಂಕಗಳು ನನಗೆ. ಆಯ್ತಲ್ಲ? 4 ಆಪ್ಷನ್ಸ್ ಇದೆ, ನೀವು ಕೇಳಿದರೆ ಮಾತ್ರ ನಾನು ಕೊಡುವುದು. ಮೊದಲ ಪ್ರಶ್ನೆ ವಿದ್ಯಾರಣ್ಯ, ನಿಮ್ಗೆ ಯಾರು ರೆಡಿ? ಎಸ್. ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ಅಮೆರಿಕದ ಅಧ್ಯಕ್ಷ ಗಾದಿಗೆ ಏರುತ್ತಾರೆ. ಇಲೆಕ್ಷನ್ಸ್ ಆಗಿದೆ, ಡಿಸೆಂಬರ್ 2nd ವೀಕ್ನಲ್ಲಿ ರಿಸಲ್ಟ್ಸ್ ಕ್ಲಿಯರ್ ಆಗುತ್ತೆ. ಜನವರಿ 20ನೇ ತಾರೀಕಿಗೆ ಅವರ ಪಾರ್ಲಿಮೆಂಟ್ನಲ್ಲಿ ಅದನ್ನು ವಿದ್ಯುಕ್ತವಾಗಿ ಅನೌನ್ಸ್ ಮಾಡ್ತಾರೆ. ಓಕೆ, ಈಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದರೆ, ಅವರಾಗಿಲ್ಲ, ಇಲೆಕ್ಟೆಡ್, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅಧ್ಯಕ್ಷರು. ಆದರೆ ಅಮೆರಿಕದ ಎಷ್ಟನೆಯ ಅಧ್ಯಕ್ಷರಾಗ್ತಾರೆ? ಆಪ್ಷನ್ಸ್ ಆರ್: A 47, B 67, C 42, D 62. A 47, B 67, C 42, D 62. ಎಷ್ಟನೇ ಅಧ್ಯಕ್ಷರಾಗ್ತಾರೆ? C 42. C 42 ಅಂತ ನೀವು ಹೇಳ್ತೀರಿ. ಎಸ್. ತಪ್ಪು ಅಂತ ನಾನು ಹೇಳ್ತೇನೆ. ಡೊನಾಲ್ಡ್ ಟ್ರಂಪ್ ವಿಲ್ ಬಿ ಡ್ಯಾಶ್ ಪ್ರೆಸಿಡೆಂಟ್. ಆಪ್ಷನ್ಸ್ once again: A 47, B 67, C 42, D 62. A 47. A 47 ರೈಟ್ ಆನ್ಸರ್. 20 ಪಾಯಿಂಟ್ಸ್. ಸೊ 47ನೇ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗ್ತಾರೆ. 131 ವರ್ಷಗಳ ಬಳಿಕ ಒಮ್ಮೆ ಪ್ರೆಸಿಡೆಂಟ್ ಆದವರು. ನಡುವೆ ಒಂದು ಬ್ರೇಕ್, ಅಂದರೆ ಅವರು ಎಲೆಕ್ಟ್ ಆಗುವುದಿಲ್ಲ, ಅವಕಾಶ ಸಿಗುವುದಿಲ್ಲ, ಜೋ ಬೈಡನ್ ಆಗಿರ್ತಾರೆ. ಮತ್ತೆ ಪುನಃ ಕಮಲಾ ಹ್ಯಾರಿಸ್ ಅವರನ್ನು ಸೋಲಿಸಿ ಅಧ್ಯಕ್ಷರಾಗ್ತಾರೆ. ಇದು 131 ವರ್ಷಗಳು. ಯಾವಾಗಲೂ ಅಮೆರಿಕದಲ್ಲಿ ಒಬ್ಬರಿಗೆ 2 ಸರಿ ಅಧ್ಯಕ್ಷರಾಗಲಿಕ್ಕೆ ನಿಲ್ಲಕ್ಕೆ ಅವಕಾಶ. 4 + 4 8 ವರ್ಷಗಳು. ನಮ್ಮಲ್ಲಿ 5 ವರ್ಷಗಳು ಇವೆ. ಸೊ ಅಮೆರಿಕದ ಅಧ್ಯಕ್ಷ ಅಂತ ಹೇಳಿದರೆ ಪರೋಕ್ಷವಾಗಿ ಪ್ರಪಂಚದ ಅಧ್ಯಕ್ಷ ಹಾಗೆ ಆಗ್ತಾರೆ. ಸೊ ಡೊನಾಲ್ಡ್ ಟ್ರಂಪ್ನ ಮೇಲೆ ಜಾಸ್ತಿ ನಿರೀಕ್ಷೆ ಇದೆ. ಸೊ 2 ಅಭಿಮತಗಳಿವೆ, ಅವರು ಒಳ್ಳೆಯವರು ಅಂಥೇಳಿ ಅಥವಾ ಇವರಾಗಬಾರ್ದಿತ್ತು ಅಂಥೇಳಿ. ಸೊ ಏನೂ ಆಗಲಿ, ಸೊ ಅವರ ವೈಸ್ ಪ್ರೆಸಿಡೆಂಟ್ನ ವೈಫ್ ಕೂಡ ಆಂಧ್ರ ಪ್ರದೇಶದ ಮೂಲದವರು. ಸೊ ಭಾರತೀಯ ಮೂಲದವರು ಅಮೆರಿಕದಲ್ಲಿ ಇದ್ದಾರೆ. ಇರಲಿ, ಇದು ಜನರಲ್ ನಾಲೆಜ್ ನಿಮಗೆ ಕೊಟ್ಟದ್ದು ನಾನು. ಸೈನ್ಸ್ ಇಸ್ ಡೈರೆಕ್ಟ್ ಕ್ವಶನ್. 20 ಇದ್ದದ್ದು 70 ಮಾಡಲಿಕ್ಕೆ ಮನಸ್ಸುಂಟಾ? ಹೌದು. ಸೊ ಇತ್ತೀಚೆಗೆ ಬಂಗಾಳ ಕೊಲ್ಲಿಯ ತೀರಕ್ಕೆ ಹೊಡೆದ ಚಂಡಮಾರುತ ಯಾವುದು? ರೀಸೆಂಟ್ಲಿ ದರ್ ವಾಸ್ ಎ ಸೈಕ್ಲೋನ್. ಇಟ್ ವಾಸ್ ಹಿಟ್ ಟು ದ ಕೋಸ್ಟಲ್ ಆಫ್ ಬೇ ಆಫ್ ಬೆಂಗಾಲ್, ಎಸ್ಪೆಷಲಿ ಟು ದ ಒಡಿಸ್ಸಾ, ಕೋಲ್ಕತ್ತಾ ಎಲ್ಲ. ಸೊ ಈ ಸೈಕ್ಲೋನ್ನ ಹೆಸರೇನು? ಎ ನಾದಾ, ಬಿ ತೀರ್, ಸಿ ದಾನಾ, ಡಿ ಬೀರ್. ಒನ್ಸ್ ಅಗೈನ್: ಎ ನಾದಾ ಸೈಕ್ಲೋನ್, ಬಿ ತೀರ್ ಸೈಕ್ಲೋನ್, ಸಿ ದಾನಾ ಸೈಕ್ಲೋನ್, ಡಿ ಬೀರ್ ಸೈಕ್ಲೋನ್. ಸಿ ದಾನಾ ರೈಟ್ ಆನ್ಸರ್. 50 ಪಾಯಿಂಟ್ಸ್. ಸೊ ಪ್ರತಿ ಸೈಕ್ಲೋನ್ನಿಗೂ ಒಂದೊಂದು ಹೆಸರಿರುತ್ತೆ, ಒಂದೊಂದು ದೇಶದವರು ಇದಕ್ಕೆ ಹೆಸರನ್ನು ಇಡಬೇಕಾಗತ್ತೆ. ಸೊ ಈ ಬಾರಿ ಕೋಸ್ಟಲ್ಗೆ ಹಿಟ್ ಆದದ್ದು ದಾನಾ ಸೈಕ್ಲೋನ್. ನಾವು ಅರಬ್ಬಿ ಸಮುದ್ರದ ತೀರದಲ್ಲಿದ್ದೇವೆ, ನಮಗೆ ಈ ಸಮಸ್ಯೆ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಕ್ಕಳೇ, 2 ದಿವಸಕ್ಕೆ 15 ಲಕ್ಷ ಜನರನ್ನು ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡಿದ್ದಾರೆ, ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಸುಮಾರು 16 ಹಳ್ಳಿಗಳು ಖಾಲಿ ಮಾಡಬೇಕಾಗತ್ತೆ. ಇದು ಪ್ರತಿ ವರ್ಷ ಆಗುತ್ತೆ. ಬೇ ಆಫ್ ಬೆಂಗಾಲ್ನಲ್ಲಿ ಮಾತ್ರ ಸಾಕಷ್ಟು ಸೈಕ್ಲೋನ್ಸ್ಗಳು ಬರ್ತವೆ, ಅರಬ್ಬಿ ಸಮುದ್ರದಲ್ಲಿ ಬಹಳ ಕಡಿಮೆ ಬರ್ತವೆ. ಸೊ ಸಮಸ್ಯೆಗಳು ಅಲ್ಲಿಯ ಜನರಿಗೆ ಇದು ಸಾಮಾನ್ಯವಾಗಿದೆ.
ಸೊ ವಿ ಆರ್ ಲಕ್ಕಿ ದ್ಯಾಟ್ ವಿ ಆರ್ ನಾಟ್ ಹ್ಯಾವಿಂಗ್ ದೀಸ್ ಸೈಕ್ಲೋನ್ಸ್ ಆರ್ ಆ್ಯಂಟಿ ಸೈಕ್ಲೋನ್ಸ್. ಆದರೆ ಈ ಸರಿ ಮಳೆ ನಮಗೆ ಕಂಡಬಟ್ಟೆ ಬಂದಿದೆ, ಗೊತ್ತಿಲ್ಲ. ಈಗ ಉಡುಪಿಯಲ್ಲಿ ಜನವರಿಯಲ್ಲಿ ಆಗುವಾಗ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಸೊ ಪ್ರಾಕೃತಿಕ ವಿಕೋಪಗಳು ನಡೀತವೆ. ನಾವು ಪ್ರಕೃತಿಯನ್ನು ರಕ್ಷಿಸಬೇಕು, ಇಲ್ಲದ್ರೆ ಪ್ರಕೃತಿ ನಮ್ಮನ್ನು ಭಕ್ಷಿಸ್ತದೆ. ನೇರ ಪ್ರಶ್ನೆ ವಿದ್ಯಾರಣ್ಯ ನಿಮಗೆ. ಬಡ್ಡಿರಹಿತ ಉನ್ನತ ಶಿಕ್ಷಣಕ್ಕೆ ನೀಡುವ ಬ್ಯಾಂಕ್ ಸಾಲದ ಹೆಸರೇನು? ಮೊನ್ನೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಕೌನ್ಸಿಲ್ ಏನು ಇದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನೀವು IAS ಮಾಡಬೇಕಾದ್ರೆ ನಿಮಗೆ ಎಜುಕೇಷನ್ ಲೋನ್ ಮಾಡಬೇಕು ಆಗುತ್ತೆ ಅಥವಾ ಮಾಡಬಹುದು. ಸೊ ಇದು ಬಡ್ಡಿರಹಿತ, ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಏಡ್ ಕೊಡುತ್ತೆ. ಹೊಸ ಯೋಜನೆ ಬಂದಿದೆ ಮಾತ್ರ. A PM ವಿದ್ಯಾನಿಧಿ, B PM ಶಿಕ್ಷಣ್, C PM ವಿದ್ಯಾಲಕ್ಷ್ಮಿ, D PM ವಿದ್ಯಾಸಿರಿ. A PM ವಿದ್ಯಾನಿಧಿ, B PM ಶಿಕ್ಷಣ್, C PM ವಿದ್ಯಾಲಕ್ಷ್ಮಿ, D PM ವಿದ್ಯಾಸಿರಿ. A ವಿದ್ಯಾನಿಧಿ, B ಶಿಕ್ಷಣ್, C ವಿದ್ಯಾಲಕ್ಷ್ಮಿ, D ವಿದ್ಯಾಸಿರಿ. ಸಿ ವಿದ್ಯಾಲಕ್ಷ್ಮಿ. C ವಿದ್ಯಾಲಕ್ಷ್ಮಿ ಅಂದಾಜಿಗೆ ಹೇಳಿದ್ದ, ಡೌಟ್ ಇತ್ತು, ಅದೇ ಇರ್ಬೋದು, ಅದೇ ಆಗ್ಬೋದು ಅಂತೇಳಿ. ಸೊ ವಿದ್ಯೆ ನಿಮ್ಮದು, ನೀವು ಪಡೆಯುವಂಥದ್ದು. ಲಕ್ಷ್ಮಿ ಬ್ಯಾಂಕ್ ಕೊಡುವಂಥದ್ದು. 50 ಅಂಕಗಳು ನಾನು ಕೊಡುವಂಥದ್ದು. ರೈಟ್ ಆನ್ಸರ್ C ವಿದ್ಯಾಲಕ್ಷ್ಮಿ. ಇದು ಹೊಸ ಯೋಜನೆ ಬಂದು 1 ವಾರ ಆಯಿತು ಮಾತ್ರ. ಓಕೆ, ಸೊ ನಿಮಗೆ 10 ಲಕ್ಷದವರೆಗೆ ಲೋನ್ ಸಿಗುತ್ತೆ ಹೈಯರ್ ಎಜುಕೇಷನ್ಗೆ. ಸುಮಾರು 7 ಲಕ್ಷ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗುತ್ತೆ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಬಹಳ ಕಡಿಮೆ, ಅದು 50% ಗೌರ್ಮೆಂಟ್ ಕೊಡುತ್ತೆ. ಸೊ ಇದರ ಬೆನಿಫಿಟ್ಸನ್ನು ಹೈಯರ್ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪಡೀಲಿಕ್ಕೆ ಅವಕಾಶ ಇದೆ. ಸೊ ನೇರ ಪ್ರಶ್ನೆ ಸೈನ್ಸ್ ಸಿಸಲಿಸ್. ಇತ್ತೀಚೆಗೆ ನಿಧನರಾದ ಮಠ ಸಿನಿಮಾದ ನಿರ್ದೇಶಕ ಯಾರು? ಫಿಲ್ಮ್ ನೋಡ್ತೀರಾ? ಹಿಂದಿಯೇ ನೋಡುದಾ, ಕನ್ನಡ ನೋಡ್ತೀರಿ? ಓಕೆ. ಇತ್ತೀಚೆಗೆ ನಿಧನರಾದ ಮಠ ಸಿನಿಮಾದ ನಿರ್ದೇಶಕ ಯಾರು? A ಗುರುಪ್ರಸಾದ್, B ರಾಮ್ ಪ್ರಸಾದ್, C ಶಿವಪ್ರಕಾಶ್, D ರವಿ ಪ್ರಕಾಶ್. A ಗುರುಪ್ರಸಾದ್, B ರಾಮ್ ಪ್ರಸಾದ್, C ಶಿವಪ್ರಕಾಶ್, D ರವಿ ಪ್ರಕಾಶ್. A ಗುರುಪ್ರಸಾದ್. A ಗುರುಪ್ರಸಾದ್. ಅದ್ಯಾಕೆ ಆಪ್ಷನ್ ಕೇಳಿದ್ರಿ ನೀವು? ಆಪ್ಷನ್ ಸರಿ ಗೊತ್ತಿರಲಿಲ್ಲ. ಸೊ ಗುರುಪ್ರಸಾದ್ ಇವರು ಅನೇಕ ಸಿನಿಮಾಗಳನ್ನು ಮಾಡ್ತಾರೆ, ಹೊಸ ಸಿನಿಮಾಗಳನ್ನು, ಹೊಸ ಆಯಾಮದ ಸಿನಿಮಾಗಳನ್ನು ಮಾಡ್ತಾರೆ. ಜಗ್ಗೇಶ್ ತನ್ನ ಚಿತ್ರರಂಗದ ಒಂದು ಏನಿದೆ ಹಿಡಿತ ಕೈ ಬಿಟ್ಟು ಹೋಗುತ್ತಿರುವಂಥ ಸಂದರ್ಭದಲ್ಲಿ, ಇನ್ನೇನು ಬೇಡಿಕೆ ಜಗ್ಗೇಶ್ರವರಿಗೆ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಜಗ್ಗೇಶ್ರನ್ನೇ ಹಾಕಿ ಮಠ, ಎದ್ದೇಳು ಮಂಜುನಾಥ ಇಂಥ ಸಿನಿಮಾಗಳನ್ನೆಲ್ಲ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅವರು ಸುಸೈಡ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. 1 ವಾರದ ನಂತರ ತಿಳಿತಾರೆ ಅವರು ಸುಸೈಡ್ ಮಾಡಿದ್ದಾರೆ ಅಂತೇಳಿ. ಇದು ಇತ್ತೀಚೆಗೆ ಒಂದು ವಿಷಯ ಕನ್ನಡ ಚಿತ್ರರಂಗದಲ್ಲಿ ನಡೆಯಿತು. ಸೊ ಗುರುಪ್ರಸಾದ್ರವರು ಅವರು ಮಾಡುವಂಥ ಫಿಲ್ಮ್ಗಳ ಯೋಚನೆಗಳು ಒಂದು ಬೇರೆ ದಾರಿಯಲ್ಲಿ ಆಗಿತ್ತು. ಒಂದು ಪ್ರತಿಭಾವಂತ ನಿರ್ದೇಶಕ ನಾವು ಕಳ್ಕೊಂಡೆವು. 50 ಅಂಕಗಳು ಸೈನ್ಸ್ ಸಿಸಲಿಸ್ ನಿಮಗೆ. ಈಗ ಇಲ್ಲಿಗೆ ಕರೆಂಟ್ ಅಫೇರ್ಸ್ ಈ ರೌಂಡ್ ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿರಬೇಕು. ವಿದ್ಯಾರಣ್ಯ ಸಾಧಾರಣ ಎಷ್ಟು ಸ್ಕೋರ್ ಮಾಡಿದ್ದೀರಿ ನೀವು? 120. 120. ಸರಿ, 120 ಅಂಕಗಳು ವಿದ್ಯಾರಣ್ಯ ಇದೆ. ಬ್ಯಾಕ್ ಟು ಬ್ಯಾಕ್ 50-50ಗಳನ್ನು ಪಡೆದರೆ ಸೈನ್ಸ್ ಸಿಸಲಿಸ್ ಒಟ್ಟಿಗೆ ಎಷ್ಟು ಆಯಿತು? 120. 120. 120. ಮೊದಲಿಗೆ ಏನಿರಲಿಲ್ಲ, ಸೀದಾ ಸೆಂಚುರಿ ಹೊಡೆದು ಅದರ ಮೇಲೆ 20 ಹೊಡೆದ್ರಿ. ಓಕೆ, ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದರಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ಇಲ್ಲಿ ಹೋಗಿಬಿಡಿ, ನೋಡ್ತಾ ಇರಿ ಈ ರಸಪ್ರಶ್ನೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ವಿರಾಮ ನಂತರ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್.
It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ವೀಕ್ಷಕರೇ. ಮಕ್ಕಳೇ, ಈಗ ಆಡಿಯೋ ವಿಜುವಲ್ ರೌಂಡಿಗೆ ಹೋಗುವ. ಸೊ ನಮ್ಮ 5 ಸೆನ್ಸ್ ಆರ್ಗನ್ಸ್ಗಳು ಕೆಲಸ ಮಾಡಬೇಕು. 5 ಸೆನ್ಸ್ ಆರ್ಗನ್ಸ್ಗಳು ಕೆಲಸ ಮಾಡಿದರೆ ನಮಗೊಂದು 6th ಸೆನ್ಸ್ ಬರುತ್ತೆ. 6th ಸೆನ್ಸ್ ಅಂತ ಹೇಳಿದರೆ ಎಕ್ಸ್ಟ್ರಾ ಬ್ರಿಲಿಯಂಟ್ಸ್ ಆಗ್ಬೋದು, ನಾವು ಬ್ರಿಲಿಯಂಟ್ ಆಗ್ಬೋದು. ಅದು ವರ್ಕ್ ಮಾಡದಿದ್ದರೆ, ನಾವು 5 ಸೆನ್ಸ್ಗಳನ್ನು ವರ್ಕ್ ಮಾಡ್ತಾ ಇದ್ದರೆ ನಾವು ನಾನ್ ಸೆನ್ಸ್ ಆಗ್ತೀವಿ. ಸೊ 6th ಸೆನ್ಸ್ ಬೇಕಾ, ನಾನ್ ಸೆನ್ಸ್ ಬೇಕಾ? 6th ಸೆನ್ಸ್ ಬೇಕು. ಓಕೆ, ಆಡಿಯೋ ವಿಜುವಲ್ ರೌಂಡ್. ಇದರಲ್ಲಿ ಕೂಡ ಸೇಮ್ 50-20. ಓಕೆ, ಮೈನಸ್ ಇಲ್ಲ. ಸೊ ಮೊದಲ ಪ್ರಶ್ನೆ, ವಿದ್ಯಾರಣ್ಯ, ನಿಮಗೆ ಒಂದು ಹಾಡು ಬರುತ್ತೆ, ಸರಿಯಾಗಿ ಗಮನಿಸಿ. ಈಗಿನ ಹಾಡುಗಳು ಓಲ್ಡ್ ವರ್ಷನ್ ಮತ್ತು ನ್ಯೂ ವರ್ಷನ್ ಅಂತ ಹೇಳಿದೆ. ಓಲ್ಡ್ ವರ್ಷನ್ನಲ್ಲಿ ಈ DJ ಇಫೆಕ್ಟ್ ಇರೋಲ್ಲ, ಸಿಂಗರ್ಸ್ ಚೇಂಜ್ ಆಗಿರ್ತಾರೆ, ಅದು ಒರಿಜಿನಲ್ ಟ್ರ್ಯಾಕ್. ಆಮೇಲೆ ಅದನ್ನು ನ್ಯೂ ವರ್ಷನನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವಂದೇ ಮಾತರಂ ಎಂಬುದು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದದ್ದು. ಅದು AR ರಾಮನ್ ಅದನ್ನು ಮಾಡಿಫೈ ಮಾಡಿದರು. ಸೊ ಹೊಸ ಟ್ಯೂನೆಲ್ಲ ಹಾಕಿದರು. ಸೊ ಹೀಗೆ ಚಲನಚಿತ್ರಗಳಲ್ಲಿ ಅಥವಾ ಪಾಪ್ ಸಾಂಗ್ಗಳಲ್ಲಿ ಆಗುವಂಥದ್ದು ಸಾಮಾನ್ಯ. ಸೊ ಈಗ ನಿಮಗೊಂದು ಹಾಡು ಬರುತ್ತೆ, ಕೇಳಿ. ಆಮೇಲೆ ಆ ಹಾಡಿನ ಮೇಲೊಂದು ಪ್ರಶ್ನೆ ಇದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಈ ಹಾಡು ಹಾಡಿದವರು ಯಾರು? ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರೇ ಸ್ವತಃ ಹಾಡುಗಾರ. ಅವರ ಎಷ್ಟೋ ಫಿಲ್ಮ್ಗಳಿಗೆ ಇವರು ಧ್ವನಿ ಕೊಟ್ಟಿದ್ದಾರೆ.
ಡಾಕ್ಟರ್ ರಾಜ್ಕುಮಾರ್ ಆ್ಯಕ್ಟ್ ಮಾಡುವಾಗ ಈಗ ಹಾಡು ಹಾಡಿದ ಗಾಯಕ ಧ್ವನಿ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಉತ್ತರ ತಪ್ಪು. ಸೆಂಟ್ ಸಿಸಿಲಿ ಗೊತ್ತಿಲ್ಲ. ಓಕೆ, ಈ ಹಾಡನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಅಂತೇಳಿ. ಅವರು ತುಳು ಫಿಲ್ಮ್ಗೂ ಕೂಡ ಧ್ವನಿ ಕೊಡ್ತಾರೆ. ಕೊಂಕಣಿ ಫಿಲ್ಮ್ನಲ್ಲಿ ಮೋಗನಿ ಮೈಪಾಸ್, ಅದರಲ್ಲಿ ಮೋಗ್ತುಜೋ ಕಿತುಲೋ ಆಶೆಯಲೋ, ಅದು ವಿಲ್ಫಿ ರೆಮೆಂಬರ್ಸ್ ಅಂತ ಹೇಳ್ತಾರೆ. ವಿಲ್ಫಿ ರೆಮೆಂಬರ್ಸ್ನ ಲಿರಿಕ್ಸ್ ಮತ್ತು ಮ್ಯೂಸಿಕ್ ಒರಿಜಿನಲ್ ಹಾಡಿದವರು ಪಿ ಬಿ ಶ್ರೀನಿವಾಸ್. ಓಕೆ, ನೇರ ಪ್ರಶ್ನೆ ನಿಮಗೆ. ಅವರಿಗೆ ನಾನು ಪದ್ಯ ಕೇಳಿದೆ, ನಿಮಗೊಂದು ನಾನು ಟೆಂಪಲ್ ತೋರಿಸ್ತೇನೆ. ಯಾಕೆಂದರೆ ಬಹಳ ಉತ್ತಮ ದೈವಿಕ ಹೆಸರಿನವರು ನಿಮ್ಮ ತಂಡದಲ್ಲಿದ್ದಾರೆ, ಶತಧೃತಿ. ಓಕೆ, ಒಂದು ಟೆಂಪಲನ್ನು ತೋರಿಸ್ತೇನೆ. ಟಿ ವಿ ಸ್ಕ್ರೀನ್ನಲ್ಲಿ ಒಂದು ಟೆಂಪಲ್ ಬರುತ್ತೆ. ಈ ಟೆಂಪಲ್ ಎಲ್ಲಿದೆ ಅಂತ ಹೇಳಿದರೆ ಆಯಿತು, ಅಥವಾ ಯಾವ ಟೆಂಪಲ್ ಅಂತ ಹೇಳಿದರೆ ಆಯಿತು. ಓಕೆ, ಎಸ್, ಗ್ಲಾನ್ಸ್ ಓವರ್ ದ ಟಿ ವಿ ಸ್ಕ್ರೀನ್. ಪ್ರಶ್ನೆ ಇಬ್ಬರಿಗೂ 4 ಮಂದಿ ಕೂಡ ಗಮನಿಸಬೇಕು. Akshardham Temple. Akshardham Temple. Akshardham Temple in the west side. This is in the east side. Vidyaranya. ನಿಮಗೆ ಟೈಮ್ ಇಲ್ಲ ಹೆಚ್ಚು, ಅವರಿಗೆ ಮಾತ್ರ 30 ಸೆಕೆಂಡ್. ರಾಮ ಮಂದಿರ ಅಲ್ಲ, ಅಯೋಧ್ಯ ರಾಮ ಮಂದಿರ ಇಷ್ಟೆಲ್ಲ ಪೇಪರ್ನಲ್ಲೆಲ್ಲ ಬಂತು ಹೇಗೆ ಕಟ್ಟಿದ್ದಾರೆ ಅಂತೇಳಿ. ಇದು ರಾಮ ಮಂದಿರ ಅಲ್ಲ. ಈ ಹೋಟೆಲ್ನಲ್ಲಿ ಒಂದು ತಿಂಡಿ ಇರುತ್ತೆ, ಅಥವಾ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ತಿಂಡಿ ಮಾಡ್ತಾರೆ. ಅದರ ಮೊದಲ ಅಕ್ಷರ, ಮೊದಲ ಹೆಸರು ಅಲ್ಲಿಂದ ಶುರು ಆಗುತ್ತೆ. ಹೋಟೆಲ್ನಲ್ಲಿ ಏನು ತಿಂಡಿ ಇರುತ್ತೆ ಸಾಮಾನ್ಯವಾಗಿ? ದೋಸೆ ಐಟಮ್ ಬಿಟ್ಟರೆ ಇಡ್ಲಿ ವಡೆ, ಮತ್ತೆ ಚಪಾತಿ, ಮತ್ತೆ ಪಲಾವ್, ಮತ್ತೆ ಮಸಾಲೆ ದೋಸೆ. ದೋಸೆ ಐಟಮ್ ಬಿಡು. ಚಿತ್ರಾನ್ನ. ಅದು ಬೆಂಗಳೂರಿನಲ್ಲಿ ಚಿತ್ರಾನ್ನ. ಮ್ಯಾಗಿ. ಮ್ಯಾಗಿ ಮ್ಯಾಗಿ 2 ನಿಮಿಷದಲ್ಲಿ ಮನೆಯಲ್ಲಿ ಮಾಡ್ಬೋದು. ಪೂರಿ ಕೇಳಿಲ್ಲ, ಈ ಚಪಾತಿಗೆ ಹೋಗ್ತೀರಿ. ಓಕೆ, ದಿಸ್ ಟೆಂಪಲ್ ಈಸ್ ಪೂರಿ ಜಗನ್ನಾಥ ಟೆಂಪಲ್. ಪೂರಿ ಉತ್ಸವ ಅಂತೇಳಿ ಆಗುತ್ತೆ, ಒಡಿಸ್ಸಾದಲ್ಲಿದೆ. ಒಡಿಸ್ಸಾ ರಾಜ್ಯದಲ್ಲಿ ಪೂರಿ ಉತ್ಸವ ಅಂತ ನಡೀತದೆ. ಲಕ್ಷೋಪಲಕ್ಷ ಜನರು ಸೇರ್ತಾರೆ ಪೂರಿ ಜಗನ್ನಾಥ ಟೆಂಪಲ್. ಈಗ ನಿಮ್ಗೇನೆ ಪ್ರಶ್ನೆ, ಸೈಂಟ್ ಸೆಸಿಲಿಸ್ ಈ ಹಾಡು ಕೇಳಿ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ತಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಈ ಹಾಡನ್ನು ಹಾಡಿದವರು ಯಾರು? ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಅವರು ಹಿಂದಿಯ ಹಾಡುಗಾರರು, ಕನ್ನಡದಲ್ಲಿ ಹಾಡಿದ್ದಾರೆ. ಶೀಸ್ ಭಾರತದ ಕೋಗಿಲೆ ಅಂತೇಳಿ ಹೇಳ್ತಾರೆ. ಸಾಕಷ್ಟು ಪದ್ಯಗಳನ್ನು ಹಾಡಿದ್ದಾರೆ, ವಿಶೇಷವಾಗಿ ಬಾಲಿವುಡ್ನಲ್ಲಿ, ಮರಾಠಿಯಲ್ಲಿ. ಎಸ್, ವಿದ್ಯಾರಣ್ಯ. ನಿಮಗೆ ಡಿಸ್ಕಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸರೋಜಿನಿ ನಾಯ್ಡು ಅವರು ಗಾನ ಕೋಗಿಲೆ, ಭಾರತದ ಕೋಗಿಲೆ, ಭಾರತದ ಕೋಗಿಲೆ. ಶಿ ಇಸ್ ನಾಟ್ ದ ಸಿಂಗರ್. ಸರೋಜಿನಿ ನಾಯ್ಡು ಪೊಲಿಟಿಕಲ್ ಲೀಡರ್. ಓಕೆ, ಫ್ರೀಡಮ್ ಮೂವ್ಮೆಂಟ್ನಲ್ಲೆಲ್ಲ ಇರ್ತಾರೆ, ಹಾಗೆ ಭಾರತದ ಕೋಗಿಲೆ ಅಂತ ಕರೀತಾರೆ. ಸೊ ಈಗಿನ ಹಾಡುಗಳು ಹೊಡಿಮಗ ಬಿಡಬೇಡವನ್ನ ಅಲ್ವಾ, ನಾವು ಮನೆಗೆ ಹೋಗೋದಿಲ್ಲ, ಆಚೆಗೆ ಅಂತ, ಆಚೆಗಿದೆ ಕ್ವಾರ್ಟ್ರು, ಈಚೆಗಿದೆ ವೈಫು ಅಂತೇಳಿ ಏನೇನೋ ಹಾಡುಗಳು ಬರ್ತವೆ. ಏನೇನೋ ಹಾಡುಗಳನ್ನು ಎಂಜಾಯ್ ಮಾಡ್ತೇವೆ ನಾವು, ಅದನ್ನೇ ಹಾಕಿ ಡಿಜೆಯಲ್ಲಿ ಡ್ಯಾನ್ಸ್ ಮಾಡ್ತೇವೆ. ಈ ಹಾಡು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಮಗು ಹೇಗೆ ಆಗಬೇಕಂದ್ರೆ ಹಿಂದೂಸ್ತಾನದ ರತ್ನವಾಗಿ ಬೆಳೀಬೇಕು ಅಂತ ಹೇಳಿ ಹಾಡ್ತಾರೆ. ಈ ಫಿಲ್ಮ್ ಕನ್ನಡದ ಅಮೃತ ಗಳಿಕೆಯ ಫಿಲ್ಮು. ಇದನ್ನು ಡ್ಯುಯೆಟ್ನಲ್ಲಿ ಹಾಡಿದ್ದಾರೆ. ಸೊ ನೀವು ಕೇಳಿದಂಥ ಈ ಧ್ವನಿ
ಹಿನ್ನೆಲೆ ಗಾಯಕಿ ಧ್ವನಿ BR ಛಾಯಾ ಮತ್ತು ಜಯಚಂದ್ರನ್ ಇಬ್ಬರು ಹಾಡಿರ್ತಾರೆ. ಅಮೃತಗಳಿಗೆ ಫಿಲ್ಮ್, ಅದನ್ನು ನಿರ್ದೇಶನ ಮಾಡಿದವರು ಪುಟ್ಟಣ್ಣ ಕುಣಿಗಾಲ್ ಇವರು. ಈಗ ನಿಮಗೊಂದು ಟೆಂಪಲ್ ಬರುತ್ತೆ ನೋಡಿ. ಎಸ್, ಪ್ರಶ್ನೆಗೆ ಉತ್ತರ ಶಬರಿಮಲೆ ರೈಟ್ ಆನ್ಸರ್, 50 ಪಾಯಿಂಟ್ಸ್. ಇನ್ನು ಚಳಿಗಾಲ ಆರಂಭ ಆದ ತಕ್ಷಣ ಈ ಶಬರಿಮಲೆಗೆ ಹೋಗುವಂಥ ವ್ರತಧಾರಿಗಳು, ಮಾಲಾಧಾರಿಗಳು ಮಾಲೆ ಹಾಕುವುದಂತ ಹೇಳ್ತಾರೆ. ಸಾಕಷ್ಟು ಮಂದಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಶಬರಿಮಲೆಯ ಪದ್ಯಗಳನ್ನು ನೀವು ಕೇಳ್ತೀರಿ. ಇವು ನಡ್ಕೊಂಡು ಶಬರಿಮಲೆಗೆ ಹೋಗ್ತಾರೆ. ಸೊ ಮಕರ ಸಂಕ್ರಮಣದ ಜ್ಯೋತಿ ಕಾಣುತ್ತೆ, ಅದನ್ನು ನೋಡಲಿಕ್ಕೆ ಲಕ್ಷೋಪಲಕ್ಷ ಜನರು ಹೋಗ್ತಾರೆ. ಅದಕ್ಕೆ ಗಂಡಸರಿ ಹೋಗಬೇಕು. ಸೊ ಬಾಲ್ಯಾವಸ್ಥೆಯ ಹೆಣ್ಣು ಮಕ್ಕಳು ಹೋಗ್ಬೋದು, ಅಥವಾ 60 ದಾಟಿದಂಥ ಹೆಣ್ಣು ಮಕ್ಕಳು ಹೋಗ್ಬೋದು. ಅದರ ನಡುವೆ ಹೋಗಬೇಕಾದವರು ವ್ರತಧಾರಿಗಳು ಎಲ್ಲ ಗಂಡಸರೇ ಆಗಬೇಕು ಅಂತೇಳಿ ಒಂದು ನಿರ್ದಿಷ್ಟವಾದಂತಹ ಆಲಿಖಿತ ನಿಯಮಗಳು ಇವೆ. 50 ಅಂಕಗಳು ನೀವು ಪಡೀತೀರಿ. ಸೊ ಇಲ್ಲಿಗೆ ಆಡಿಯೋ ವಿಜುವಲ್ ರೌಂಡ್ ಮುಗಿದಿದೆ. ಇನ್ನೇನು ಹೋಗೋದಾದರೆ ನಾವು ಎನ್ವೈರ್ಮೆಂಟಿಗೆ ಹೋಗುವುದು. ಸೊ ನಿಮಗೆ ಕೆಲವು ಎಲೆಗಳನ್ನು ತೋರಿಸ್ತೇನೆ. ಆ ಎಲೆಗಳನ್ನು ನೋಡಿ ನೀವು ಗಿಡ ಯಾವುದು ಅಂತ ಹೇಳಿದರೆ ಆಯಿತು. ಸರಿ, ಸೈನ್ಸ್ ಸ್ಪೆಷಲಿಸ್ಟ್, ನಿಮಗೆ ನಿಮ್ಮ ಟಿ ವಿ ಪರದೆಯಲ್ಲಿ ಒಂದು ಗಿಡದ ಎಲೆಗಳು, ಲೀವ್ಸ್ಗಳು ಬರ್ತವೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಫ್ರೂಟ್ ಆರ್ ದ ಪ್ಲಾಂಟ್ ಆರ್ ದ ಟ್ರೀ ಬೈ ಜಸ್ಟ್ ಸೀಯಿಂಗ್ ದ ಲೀವ್. ತುಳಸಿ ಅಂತೇಳಿ ನೀವು ಹೇಳ್ತೀರಿ. ತಪ್ಪು ಉತ್ತರ. ದಯವಿಟ್ಟು ಅವಸರ ಮಾಡೋದು ಬೇಡ. ಎಸ್ ವಿದ್ಯಾರಣ್ಯ, ಪುದೀನ ಅದು ಕೂಡ ಉತ್ತರ ತಪ್ಪು. ಶತಧೃತಿ, ಮನೆಯಲ್ಲಿ ತುಳಸಿ ಉಂಟಾ? ಸುತ್ತು ಬರ್ತೀಯಾ? ಒಮ್ಮೆ ಹತ್ತಿರ ಹೋಗಿ ನೋಡು. ತುಳಸಿ ಬೇರೆನೇ ಇದೆ. ತುಳಸಿಯಲ್ಲಿ 3-4 ವಿಧಗಳಿವೆ. ಸೊ ನಮ್ಮ ಕರಾವಳಿಯಲ್ಲಿ ಬೆಳೆಯುವಂಥದ್ದು ಬ್ಲ್ಯಾಕ್ ತುಳಸಿ ಇದೆ, ಕೃಷ್ಣ ತುಳಸಿ ಅಂತ ಹೇಳ್ತೇವೆ, ಮತ್ತು ಗ್ರೀನ್ ಇದೆ ಅಲ್ವಾ? ಸೊ ತುಳಸಿ ಅಲ್ಲ, ತುಳಸಿಯ ಹಾಗೇನೇ ಇದೆ. ನೀವು ಹೇಳಿದಿರಿ ಪುದೀನ ಅಂತ ಹೇಳಿ, ಅದರ ಚಟ್ನಿ ಮಾಡ್ತಾರೆ ಬೆಂಗಳೂರಲ್ಲಿ. ಹೌದು. ಸೊ ಇದು ಇದೆ ಟೊಮ್ಯಾಟೊ ಗಿಡ. ಟೊಮ್ಯಾಟೊ ಆಗುತ್ತೆ. ಟೊಮ್ಯಾಟೊ ಈಸ್ ಎಂಥದ್ದು ಕಾಂಟ್ರವರ್ಷಿಯಲ್. ಅದು ಫ್ರೂಟಾ ವೆಜಿಟೇಬಲ್ ಅಂತೇಳಿ ಇನ್ನೂ ಕೂಡ ಒಪ್ಪಿಗೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಇಟ್ಸ್ ಎ ಫ್ರೂಟ್ ಅಂತೇಳಿ, ಕೆಲವರು ಹೇಳ್ತಾರೆ ಇದು ತರಕಾರಿ ಅಂತ ಹೇಳಿ. ಸೊ ಇನ್ನೂ ಕೂಡ ಅದರ ಜಟಾಪಟಿ ಮುಗಿಯಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಕೊಟ್ಟದ್ದು ಟೊಮ್ಯಾಟೊ ಇಲ್ಲದೆ ಯಾವುದೇ ಪದಾರ್ಥಗಳು ಇವತ್ತಿಗೆ ಆಗೋದಿಲ್ಲ. ನಮ್ಮವರಿಗೆ ಹುಳಿ ಹಾಕಲಿಕ್ಕೇ ಬರೋಲ್ಲ, ಹುಳಿ ಹಿಂಡಲಿಕ್ಕೇ ಬರುವುದು. ಸೊ ಎಲ್ಲದಕ್ಕೂ ಟೊಮ್ಯಾಟೊವನ್ನು ಹಾಕಿಬಿಡ್ತಾರೆ ಅಲ್ವಾ? ಸೊ ಟೊಮ್ಯಾಟೊ ಗಿಡವನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಊರಿನಲ್ಲಿ ಕೂಡ ಆಗುತ್ತೆ ಅದು. ನಾವು ಪ್ರಯತ್ನವನ್ನು ಪಟ್ಟರೆ ಒಳ್ಳೆ ಟೊಮ್ಯಾಟೊವನ್ನು ನಮ್ಮ ಉಡುಪಿಯಲ್ಲಿ ಕೂಡ ಬೆಳೆಸ್ಬೋದು. ಸೊ ಎರಡನೇ ಚಿತ್ರ ಇದೆ ಎಲೆಗಳದ್ದು. ವಿದ್ಯಾರಣ್ಯ, ನಿಮಗೆ ಈ ಎಲೆಗಳನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ ಕೊಟ್ಟದ್ದು. ಅದರ ಹಾಗೆ 2-3 ವೆರೈಟಿ ಇದೆ. ಅದಕ್ಕೋಸ್ಕರ ಅವಸರ ಮಾಡೋದು ಬೇಡ. ಎಸ್ ವಿದ್ಯಾರಣ್ಯ. ಇಮ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ಇಮ್ಲಿಗೆ? ಹುಳಿ. ಈಚೆ ಅವರು ಮಾತಾಡೋದಿಲ್ಲ, ಬೆಂಗಳೂರಿನವರು ಮಾತಾಡ್ತಾರೆ. ಏನು ಮಾರಾಯ ನೀನು? ಹುಳಿ. ಯಾವ ಹುಳಿ? ಸಾರಿಗೆ ಆಗ್ತದೆ. ಅದು ಸಾರಿಗೆನೇ ಹಾಕುದು, ಮತ್ತೆ ಯಾವುದಕ್ಕೆ ಆಗ್ತದೆ? ಅದಕ್ಕೆ ಹೆಸರುಂಟು. ಹುಳಿಯಲ್ಲಿ ತುಂಬ ಹುಳಿ ಉಂಟು. ಹುಣಸೆಕಾಯಿಯ ಪ್ರಶ್ನೆನ ಉತ್ತರನ? ಉತ್ತರ ಏನು? ಹುಣಸೆಕಾಯಿ ಅಥವಾ ಹುಣಸೆ ಹುಳಿ, ಟ್ಯಾಮರಿನ್. ಹುಳಿ ಅಲ್ಲ, ಬೆಂಗಳೂರಿನವರಿಗೆ ಹುಳಿ. ಸೊ ಹುಣಸೆ ಹುಳಿ ಇದು ಟ್ಯಾಮರಿನ್. ಸೊ ನೀವು ತುಮಕೂರು ಆ ಕಡೆ ಹೋದರೆ ಹುಣಸೆ ಹಣ್ಣನ್ನು ಬೆಳೆದೇ ಮಾರುವವರು ತುಂಬ ಮಂದಿ ಇದ್ದಾರೆ. ನಮಗೆ ಇಲ್ಲಿ ಅದರಷ್ಟಕ್ಕೆ ಬೆಳೆದಂಥ ಮರದಿಂದ ಹುಣಸೆ ಹಣ್ಣು ತೆಗೆಯೋದು ನಾವು.
ಅದರದ್ದೇ ಕೃಷಿಯನ್ನು ನಾವು ಮಾಡ್ತೇವೆ. ಬೆಂಗಳೂರು ಕಡೆಗೆ ನೀವು ಹೋಗಬೇಕಾದ್ರೆ ಹಲವಾರು ಊರುಗಳನ್ನು ದಾಟಿ ಹೋಗಬೇಕು. ಸೊ ತುಮಕೂರು ಈ ಕಡೆಗಳಲ್ಲಿ ಸಾಕಷ್ಟು ಹುಳಿ ಬೆಳೆಸ್ತಾರೆ, ಹುಣಸೆ ಹುಳಿ. ಇದಕ್ಕೆ ಒಳ್ಳೆ ರೇಟ್ ಇದೆ. ಸೊ 50 ಅಂಕಗಳು ನಿಮಗೆ. ಸೊ ನೇರ ಪ್ರಶ್ನೆ 50 ಅಂಕಗಳಿಗೆ. ಸೈಂಟ್ ಸಿಸಿಲಿಸ್, ಒಬ್ಸರ್ವ್ ದೀಸ್ ಲೀವ್ಸ್. Yes. Sweet potato. Sweet potato. Right answer, 50 points. ಈಗಿನ ಮಕ್ಕಳಿಗೆ ಮ್ಯಾಗಿ, ನಮ್ಮ ಕಾಲದ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಇದೆ ಕಿರಿಂಗ್, ಕಿಣ್ಗಿ. ಸ್ವೀಟ್ ಪೊಟ್ಯಾಟೊ, ಕಿರಿಂಗ್. ಇವತ್ತು ಅದರ ಚಿಪ್ಸ್ ಮಾಡಿ ಮಾರ್ತಾರೆ, ಹೋಟೆಲ್ಗಳಲ್ಲಿ ಪೋಡಿ ಇದೆ. ಇದೇ ತಿಂದು ನಮ್ಮ ಹಿರಿಯರೆಲ್ಲ ಬದುಕಿದ್ರು. ಇದು ತಿಂದರೆ ಗಂಜಿ ಊಟ ಮಾಡಲಿಕ್ಕಿಲ್ಲ, ಗಂಜಿ ಇಲ್ಲ, ಭಾಳ ಕಷ್ಟದ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹಳ್ಳಿಯಲ್ಲಿ ಈ ಕಿರಿಂಗ್ ಅಥವಾ ಕಣ್ಗಿ ಅಥವಾ ಸ್ವೀಟ್ ಪೊಟ್ಯಾಟೊವನ್ನು ಮಾಡ್ತಿದ್ರು. ಇದರಲ್ಲಿ 2 ವೆರೈಟಿ ಇದೆ, ಒಂದು ವೈಟ್ ಮತ್ತು ರೆಡ್. ಓಕೆ, ಬೇಸಿಗೆಯಲ್ಲಿ ಇದರ ಹಪ್ಪಳವನ್ನು ಮಾಡ್ತಾರೆ. ಅಥವಾ ಎಲೈಡ್ ಪ್ರಾಡಕ್ಟ್ಸ್ಗಳು ತುಂಬ ಇವೆ. ಸೊ ರೈಟ್ ಆನ್ಸರ್, 50 ಪಾಯಿಂಟ್ಸ್. ಆ್ಯಂಡ್ ಸಿಸಿಲಿಸ್. ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ನ ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ವಿದ್ಯಾರಣ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಿಮಗೆ ಈ ಚಿತ್ರ ನೋಡಿ. ಎಸ್, ಮನ್ವಿತ್ ಆ್ಯಂಡ್ ಶ್ರೇಯಸ್, ನನ್ನ ಬಟ್ಟೆ ಡಿಸ್ಕಷನ್ನಲ್ಲಿ ಇದ್ದೀರಿ ನೀವು. ಪಪ್ಪಾಯದ ಬೇಡ, ಅವರಿಗೆ ಒಂದು ಕೇಳಿ ಮತ್ತೆ ಮಾತಾಡ್ತೇನೆ ನಾನು, ಇಲ್ಲದ್ರೆ ಅವರಿಗೆ ಕ್ಲೂ ಕಟ್ಟಾಗತ್ತೆ. ಸೈಂಟ್ ಸಿಸಿಲಿಸ್ ಸರ್, ಫೋಟೋ. ಫೋಟೋ ಹೋಯ್ತಾ? ಫೋಟೋ ಒಮ್ಮೆಲೆ ತೋರಿಸುವುದಲ್ಲ, ಒಂದೇ ಥರ ತೋರಿಸುವುದು. ನೀವು ನೋಡ್ತಾ ಇರಬೇಕು. ಅವರೊಂದು 40 ಸೆಕೆಂಡ್ ನೋಡಿದರು. ಆವಾಗ ನೀವೇನು ಮಾಡ್ತಿದ್ರಿ? ಬ್ರಹ್ಮಕಮಲ. ಬ್ರಹ್ಮಕಮಲ ರಾತ್ರಿ ಹೊತ್ತು ಅರಳುವಂಥದ್ದು, ರಾತ್ರಿ 12 ಗಂಟೆಗೆ. ಆ ಫೋಟೋದಲ್ಲಿ ಎಲ್ಲಿಯಾದರೂ ರಾತ್ರಿ ಕಾಣ್ತಿತ್ತ ನಿಮಗೆ? ಇಲ್ಲಲ್ಲ. ಸೊ ರೈಟ್ ಆನ್ಸರ್ ಈಸ್ ಲೇಡೀಸ್ ಫಿಂಗರ್, ಬೆಂಡೆ ಗಿಡ. ಅಮ್ಮ ಏನು ಪಲ್ಯ? ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಸುಕ್ಕ, ಇದೇ ಮಾತನಾಡ್ತೇವೆ ನಾವು. ಬೆಂಡೆಯ ಗಿಡವನ್ನೇ ನೋಡೋದಿಲ್ಲ ನಾವು, ಗಮನಿಸೋದಿಲ್ಲ. ನೀವು ಗಮನಿಸಬೇಕಂದ್ರೆ ಅದರಲ್ಲಿ ಹೂ ಕೂಡ ಕೊಟ್ಟಿದೆ. ಆ ಹೂ ಮುಖಾಂತರವೇ ಬೆಂಡೆಕಾಯಿ ಹೊರಗೆ ಬರುತ್ತೆ. ಹೂ ಉದುರಿದ ಮೇಲೆ ಬೆಂಡೆಕಾಯಿ ಬರುತ್ತೆ. ಸೊ ಬೆಂಡೆಕಾಯಿ ಅಥವಾ ಲೇಡೀಸ್ ಫಿಂಗರ್ ಅಂತ ಹೇಳ್ತಾರೆ. ವಾಟ್ ಈಸ್ ಜೆಂಟ್ಸ್ ಫಿಂಗರ್? ಜೆಂಟ್ಸ್ ಫಿಂಗರ್ ಇದು ಮಾತ್ರ. ಓಕೆ, ಸಾಮಾನ್ಯವಾಗಿ ತೊಂಡೆಕಾಯಿಗೆ ಜೆಂಟ್ಸ್ ಫಿಂಗರ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ತೊಂಡೆಕಾಯಿ ಈಸ್ ನಾಟ್ ಜೆಂಟ್ಸ್ ಫಿಂಗರ್. ಸೊ ತೊಂಡೆಕಾಯಿಗೆ ಇಂಗ್ಲೀಷ್ನಲ್ಲಿ ನಾವು ಗಾರ್ಗಿನ್ಸ್ ಅಂತ ಹೇಳ್ತೇವೆ, ಗಾರ್ಗಿನ್ಸ್. ಸೊ ಲೇಡೀಸ್ ಫಿಂಗರ್ ಯಾಕಂದರೆ ಫಿಂಗರೇ ದೊಡ್ಡದವ್ರದ್ದು, ಪುನಃ ಅದಕ್ಕೆ ಉಗುರು, ಪುನಃ ಅದಕ್ಕೆ ಪೇಂಟ್, ಪುನಃ ಈಗ ಆರ್ಟಿಫಿಷಿಯಲ್ ಉಗುರು ಎಲ್ಲ ಬಂದಿದೆ. ಸೊ ನೀವು ಆರೋಗ್ಯ ಮಂತ್ರಿ, ಹೆಲ್ತ್ ಮಿನಿಸ್ಟರ್ ಆಗಿದ್ದರೆ ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟಾ? ಉಗುರು ತೋರಿಸ್ಲಿಕ್ಕೆ ಏನಾದರೂ ಉಂಟಾ? ಇದು ಇಲ್ಲಲ್ಲ. ಈಗ ನೇಲ್ ಚೆಕಿಂಗ್ ಉಂಟಾ? ಉಂಟು. ಬಿಡ್ತಾರಾ ಶ್ರೇಯಸ್? ವೀಕ್ಲಿ ಒಂದ್ಸರಿ. ಸೊ ವಿಚ್ ಮಿನಿಸ್ಟರ್ ಯು ಆರ್? ನಾನು ಸ್ಕೂಲ್ದ ಅಸಿಸ್ಟೆಂಟ್ ಪಾರ್ಲಿಮೆಂಟ್ ಲೀಡರ್. ನೀವಾ? ASPL. ಎಸ್. ಓಕೆ, ನೋಡಿ, ಬೆಂಗಳೂರಿನಿಂದ ನಮ್ಮೂರಿಗೆ ಬಂದು ಲೀಡರ್ ಆಗ್ತಾರೆ. ಇದು ವಿದ್ಯೆಯ ಒಂದು ಮಹತ್ವ. ಸೊ ಇಲ್ಲಿಗೆ ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡು ಕೊನೆಯ ಹಂತಕ್ಕೆ ಬಂದಿದೆ. ನಿಮ್ಮ ಸ್ಕೋರ್ಗಳು ವಿದ್ಯಾರಣ್ಯ, ಕನ್ಫ್ಯೂಷನ್ ಆಗಿ ಅಂಕಗಳನ್ನು ಮರೆತು ಬಿಟ್ರಾ? 220. 220. ರೈಟ್ ಆನ್ಸರ್ 220. 170. 170. ಸೈಂಟ್ ಸಿಸಿಲಿಸ್ 170. ನಿಮ್ಗೆ ಅವಕಾಶ ಇತ್ತು
ಯಾಕೆ ನೀವು ಸೋತ್ರಿ ನನಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಅವಸರ ಮಾಡಿದಿರಿ, ತುಳಸಿ ಗಿಡ ಅಂತ ಹೇಳಿಕೊಂಡು ಸ್ವಲ್ಪ ಅವಸರ ಮಾಡುತ್ತೆ. ಅವಸರವೇ ಅವಘಡಕ್ಕೆ ಕಾರಣ. ನೋ ವರೀಸ್, 170ಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ನಿಮಗಿಂತ ಜಾಸ್ತಿ ಸ್ಕೋರ್ ಮಾಡಿದವರು ಹೋಗ್ತಾರೆ, ನೀವು ಕೂಡ ಹೋಗ್ಬೋದು. ಯಾಕೆಂದರೆ ಉಳಿದ ತಂಡಗಳು ನಿಮಗಿಂತ ಕಡಿಮೆ ಸ್ಕೋರನ್ನು ಮಾಡಬೇಕು. ಸೊ ಇಲ್ಲಿಗೆ ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಈ ಎಪಿಸೋಡನ್ನು ಮುಗಿಸ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ 2 ತಂಡಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತೀರಿ ದೈಜಿ ವರ್ಲ್ಡ್ 247. ನಮಸ್ಕಾರ. ಸೊ ವಿದ್ಯಾರಣ್ಯದ ಶ್ರೇಯಸ್ ಮತ್ತು ಮನ್ವಿತ್, ನೀವೆಲ್ಲ ಅವರಿಗೆ ಮಾತಾಡಲಿಕ್ಕೆ ಬಿಟ್ಟದ್ದು ಏಕೆ? ASPL ಜೋರಿದ್ದಾನೆ ಮಾರೆ, ಹಾಗಿಲ್ಲಲ್ಲ. ಪ್ಲ್ಯಾನ್ ಮಾಡಿ ಬಂದದ, ಡಿಸ್ಕಸ್ ನಾನು ಮಾಡೋದು, ಆನ್ಸರ್ ನೀನು ಕೊಡೋದು. ವಿದ್ಯಾರಣ್ಯ ಎಂಬುದು ಯಾವ ಹಾಡಿನಲ್ಲಿ ಬರುತ್ತೆ ಶಬ್ದ? ಜನಗಣಮನ ರಾಷ್ಟ್ರಗೀತೆಯಲ್ಲೆಲ್ಲ ನಾಡಗೀತೆಯಲ್ಲಿ ಬಂದಿದೆ. ಇಲ್ಲಿ ಬಂದಿದ್ದೀರಿ, ತಮಗೆ ಇಬ್ಬರಿಗೂ ಕೂಡ ಕೂತ್ಕೊಳ್ಳಿ. ಸರ್ಟಿಫಿಕೇಟ್ ನಮ್ಮ ವತಿಯಿಂದ ಒಂದು ಗಿಫ್ಟ್ ವೋಚರ್ ಸಿಗುತ್ತೆ. ನ್ಯಾಚುರಿಯಾ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ. ಸೊ ಈ ಗಿಫ್ಟ್ ವೋಚರನ್ನು ಬಳಸ್ಕೊಳ್ಬೋದು. ನಿಮ್ಮ ಸಂಸ್ಥೆಯವರು ಇಲ್ಲಿಗೆ ಕಳಿಸಿದ್ದಾರೆ. ಸೊ ನಿಮ್ಮ ಸಂಸ್ಥೆಗೆ ಒಂದು ನೆನಪಿನ ಕಾಣಿಕೆ ನಮ್ಮ ವತಿಯಿಂದ. ರೋವಿನ್ ಆ್ಯಂಡ್ ಶತಧೃತಿ, ವೆಲ್ ಟ್ರೈಡ್, ವೆಲ್ ಪ್ಲೇಡ್, ಬಟ್ ಸ್ವಲ್ಪ ಅವಸರ ಆಯಿತು. ಸೊ ನಮ್ಮ ವತಿಯಿಂದ ಒಂದು ಸರ್ಟಿಫಿಕೇಟನ್ನು ಸ್ವೀಕಾರ ಮಾಡಿಕೊಳ್ಳಿ. ಗಿಫ್ಟ್ ವೋಚರ್ ಇದೆ ನ್ಯಾಚುರಿಯಾ ಕಡೆಯಿಂದ. ಎಸ್, ಫಾರ್ ಯುವರ್ ಲವ್ಲಿ ಇನ್ಸ್ಟಿಟ್ಯೂಷನ್, ಎ ಸ್ಮಾಲ್ ಮೊಮೆಂಟ್.